ಬಾಗಲಕೋಟೆ ಜಿಲ್ಲೆ ಜೈಭೀಮ ಯುವಕ ಸಂಘ ಹುನಗುಂದ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 8, 2024 ರಂದು ಸಂಜೆ 7 ಗಂಟೆಗೆ ಹುನಗುಂದ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ ಕಾಲೋನಿಯಲ್ಲಿ ಗಜಾನನೋತ್ಸವದ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಮತ್ತು ಮುಖ್ಯಾತಿಥಿಗಳಿಗೆ ಗೌರವ ಸನ್ಮಾನ ಹಾಗೂ ಮಕ್ಕಳಿಗೆ ನೋಟ ಪುಸ್ತಕ ಮತ್ತು ಪೆನ್ನು ವಿತರಣೆ ಹಾಗೂ ಮಕ್ಕಳ ಸಾಂಸ್ಕೃತಿಕ ಸಮಾರಂಭವು ತಾಲೂಕು ಆರ್‌ಡಿಎಸ್‌ಎಸ್ ಸಂಚಾಲಕರಾದ ಹನುಮಂತ ನಡುವಿನ ಮನಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಸಮಾರಂಭದಲ್ಲಿ ಎಸ್ಎಸ್ಸಿಟಿರು ಪ್ರಾಸ್ತಾವಿಕ ಪರ ಮಾತನಾಡಿ, ಪ್ರಪ್ರಥಮ ಬಾರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ನಡೆಯುತ್ತಿರುವುದು ಕಾಲೋನಿಯ ಗುರು ಹಿರಿಯರ ಮಾರ್ಗದರ್ಶನ, ಸಲಹೆ, ಸಹಕಾರದಿಂದ ಸಾಧ್ಯವಾಗಿದೆ. ಹಾಗಾಗಿ ಭವಿಷ್ಯದಲ್ಲಿ ಇನ್ನಷ್ಟು ಮತ್ತಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರಂತರವಾಗಿ ಹಿರಿಯರ ಪ್ರೋತ್ಸಾಹವು ಹೀಗೆ ದೊರೆಯಲೆಂದು ನಿರೀಕ್ಷಿಸುತ್ತೇವೆ ಎಂದು ಮನವಿ ಮಾಡಿಕೊಳ್ಳುತ್ತಾ ಧನ್ಯವಾದಗಳು ಸಲ್ಲಿಸಿದರು. ನಂತರ ನಿವೃತ್ತ ಶಿಕ್ಷಕರಾದ ಬಸವರಾಜ ಮಸ್ಕಿ, ಎಂಎಂಇಟಿ, ಜಿವಾಇಟಿ ಅತಿಥಿಗಳಾಗಿ ದೈಹಿಕ ಶಿಕ್ಷಕರಾದ ಎನೆಮ್ರೋಣದರು ಸನ್ಮಾನ ಪರ ಮಾತುಗಳನ್ನಾಡಿ ನಿವೃತ್ತ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸುತ್ತಿರುವುದು ಅತಿ ಸಂತಸದ ವಿಷಯವಾಗಿದೆ. ಅಷ್ಟೇ ನಮ್ಮ ಮೇಲೆ ಮತ್ತೊಂದು ಜವಾಬ್ದಾರಿ ನೀಡಿದಂತಾಗಿದೆ ಎಂದರು. ನಂತರ ತಮ್ಮ ಶಾಲಾ ಕಾಲೇಜು ಶಿಕ್ಷಣದ ಜೀವನ ಮತ್ತು ವೃತ್ತಿಜೀವನದಲ್ಲಿನ ಕಷ್ಟ ನೋವಿನ ಸಂಕಟಗಳನ್ನು ಪ್ರಸ್ತಾಪಿಸುತ್ತಾ, ಅಂದು ಒಂದೆಡೆ ಸಮಾಜದಲ್ಲಿ ಅಸ್ಪೃಶ್ಯತೆಯ ಪಿಡುಗು, ಮತ್ತೊಂದೆಡೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಹಾಗೂ ಸರ್ಕಾರದಿಂದ ಶಿಕ್ಷಣಕ್ಕೆ ಮತ್ತು ವೃತ್ತಿಜೀವನಕ್ಕೆ ಈಗಿನಂತೆ ಸಾಕಷ್ಟು ಸೌಲಭ್ಯಗಳು ಇರದಿರುವ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. ನಂತರ ಪ್ರಸ್ತುತ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದಲ್ಲಿ ನೀಡಿದ ಸಮಾನತೆಯ ಸೂತ್ರದಡಿ ಶಿಕ್ಷಣಕ್ಕೆ, ವೃತ್ತಿಜೀವನಕ್ಕೆ ಮತ್ತು ಸಮಾಜದಲ್ಲಿ ಸಮಾನ ಸ್ಥಾನಮಾನಕ್ಕೆಂದು ಶಾಲೆಗಳಲ್ಲಿ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಬಿಸಿಯೋಟ, ಹಾಲು, ಮೊಟ್ಟೆ ಸೇರಿ ಇತರೆ ಸೌಕರ್ಯಗಳು ಸಿಗುತ್ತಿವೆ. ಜೊತೆಗೆ ಕುಟುಂಬದಲ್ಲಿ ಆರ್ಥಿಕ ಸದೃಢತೆಯೂ ಇದೆ ಹಾಗೂ ಸರ್ಕಾರದಿಂದ ಸಾಕಷ್ಟು ಆರ್ಥಿಕ ನೆರವು, ಸಹಕಾರವಿದೆ. ಆದಾಗ್ಯೂ ಸಹ ಛಲವಾದಿ ಸಮುದಾಯದ ಮಕ್ಕಳು ಪ್ರಾಥಮಿಕ ಮತ್ತು ಪ್ರೌಢ ಹಂತದ ಶಿಕ್ಷಣದಲ್ಲಿ ಕುಂಠಿತಗೊಳ್ಳುತ್ತಿರುವುದು ಮತ್ತು ಯುವಕರು ನಿರುದ್ಯೋಗಿಗಳಾಗಿ ಅಲೆದಾಡುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ನಂತರ ಮಕ್ಕಳ ಕಲಿಕೆಯಲ್ಲಿ ಶಿಕ್ಷಕರ ಶಿಸ್ತು, ಕ್ಷಮಾರ್ಹತೆಯ, ಕರುಣೆಯ ಮೌಲ್ಯಗಳು ಪ್ರಸ್ತಾಪಗೊಂಡವು. ನಂತರ ನಿವೃತ್ತ ಶಿಕ್ಷಕಿಯರಾದ ಹನಮವ್ವ ಕೌಜಗನೂರರು ಮಾತನಾಡಿ, ತಮ್ಮ ವೃತ್ತಿ ಜೀವನದಲ್ಲಿ ಜಿಲ್ಲಾ ಜ್ಯೋತಿ ಬಾಪುಲೆ ತಾಲೂಕು ಮಟ್ಟದ ಮತ್ತು ನಿವೃತ್ತಿಯ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ದೊರೆತರೂ ಸಹ ಸಂತುಷ್ಟರಾಗಿರಲಿಲ್ಲ. ಆದರೆ ತಮ್ಮ ಸಮುದಾಯದಿಂದ ಗೌರವ ಸನ್ಮಾನಗೊಳ್ಳುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸುತ್ತಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಹಾಗಾಗಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ತಾಯಿ ತಂದೆ ಜವಾಬ್ದಾರಿಯೂ ಬಹುಮುಖ್ಯವಾಗಿದ್ದು, ಆ ನಿಟ್ಟಿನಲ್ಲಿ ವಿನಾಕಾಲಹರಣಕ್ಕೆ ಅವಕಾಶ ನೀಡದೆ ಮೊಬೈಲ್ ಗೀಳನಿಂದ ಹೊರಬಂದು ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಭವಿಷ್ಯದಲ್ಲಿ ಉನ್ನತ ಹುದ್ದೆ ಪಡೆದು ಕಾಲೋನಿಯ, ಊರಿನ, ನಾಡಿನ ಕೀರ್ತಿ ತರುವ ಪ್ರಜೆಗಳಾಗಿರೆಂದು ಶುಭ ಹಾರೈಸುತ್ತಾ ಕಿವಿಮಾತು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ, ಅತಿಥಿಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ನೋಟ ಪುಸ್ತಕ ಮತ್ತು ಪೆನ್ನು ವಿತರಣೆ ಕಾರ್ಯಕ್ರಮ ಜರುಗಿತು. ನಂತರ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಜ್ಜೆ ಹಾಕಿದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಎಂಡಿ ನಡುವಿನ ಮನಿರು ನೆರವೇರಿಸಿದರೆ, ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ಬದಾಮಿರು, ಸದಸ್ಯರಾದ ಯಲ್ಲಪ್ಪ ನಡುವಿನ ಮನಿ, ಸಮಾಜದ ಮುಖಂಡರಾದ ಶಾಂತಪ್ಪ ಮಸ್ಕಿ, ಹನುಮಂತ ಕೌಜಗನೂರ ಸೇರಿದಂತೆ ಇತರೆ ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಗುರುಹಿರಿಯರು, ಸಂಘದ ಯುವ ಪದಾಧಿಕಾರಿಗಳು, ತಾಯಂದಿರು, ಯುವತಿರು, ಮಕ್ಕಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮತ್ತು ಯಾವ ರೀತಿಯಾಗಿ ನಮ್ಮ ಮುಂದಿನ ಭವಿಷ್ಯ ಕೂಡ ಯಾವ ರೀತಿಯಾಗಿರ್ಬೇಕೆಂದು ನಮಗೆ ತಿಳಿಸ್ಕೊಡ್ತೇವೆ. ಹಾಗಾಗಿ ನಮ್ಮ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸುತ್ತೇನೆ. ಹಾಗೂ ಈ ಒಂದು ಸುಂದರ ಕಾರ್ಯಕ್ರಮ ಕೊಟ್ಟಂತ ಎಲ್ಲ ಹಿರಿಯರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅತ್ಯಂತ ಸಂತೋಷವಾಗಿದೆ. ಅಷ್ಟೇ ಜವಾಬ್ದಾರಿಯನ್ನು ಕೂಡ ಸಮಾಜದ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊರಿಸಿದಂತ ಭಾರವೂ ಕೂಡ ಆಗಿದೆ. ಆ ಭಾರವನ್ನ ಇರಿಸಿಕೊಳ್ಳಬೇಕಾದ್ರೆ ಇಂದಿನ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿ ವಿದ್ಯಾವಂತರಾಗಿ ಈ ಊರಿನ, ಈ ನಗರದ ಹೆಸರನ್ನು ತಂದು ತಾವೆಲ್ಲ ವಿದ್ಯಾವಂತರಾಗಿ ತಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಅದಕ್ಕೆ ಸಾರ್ಥಕವಾಗುತ್ತದೆ ಅಂತ ನನ್ನ ಅಭಿಪ್ರಾಯ. ನಾವು ಕಷ್ಟದಲ್ಲಿ ಕಷ್ಟಪಟ್ಟು ಈಗೆಲ್ಲ ವಿದ್ಯಾಭ್ಯಾಸ ಮಾಡಲು ಲೈಟಿನ, ಬೆಳಕಿನ ಅನುಕೂಲತೆ ಇದೆ. ಶಾಲೆಯಲ್ಲಿ ಉಚಿತವಾಗಿ ಪಠ್ಯಪುಸ್ತಕ, ಬಟ್ಟೆ, ಹಾಲು, ಶೂ, ಸಾಕ್ಸು ಎಲ್ಲ ಸೌಲಭ್ಯಗಳು ಮತ್ತು ವಾರಕ್ಕೆ 2 ಸಲ ತತ್ತೆ, ಬಾಳೆಹಣ್ಣು, ಶೇಂಗಾ ಚಿಕ್ಕಿ ಹೀಗೆಲ್ಲ
ಕೊಡ್ತಾ ಇದ್ದಾರೆ. ನಾವು ಕಲಿಯುವಂತ ಸಂದರ್ಭದಲ್ಲಿ ಕೊಡಾಕತ್ತಿದ್ರು ಅಷ್ಟು ಅಷ್ಟಿತ್ತು. ಮತ್ತು ಅವಾಗ ಜಾತೀಯತೆ ಮನೋಭಾವನೆ ಭಾಳ ಇತ್ತು. ನಾವು ಕಲಿಯುವಂತ ಸಂದರ್ಭದೊಳಗೆ ಹೆಚ್ಚು ಶಿಕ್ಷಕರಾದವರು ನಮ್ಮನ್ನು ಹತ್ಕರ್ಕೊಂಡು ಅಭ್ಯಾಸ ಮಾಡಿದಂಥ ಅನುಭವ ನಮಗಿಲ್ಲ. ಅಂತ ಈಗ ಎಲ್ಲ ಜಾತೀಯತೆ ಹೋಗಲಾಡಿಸಿ ಎಲ್ಲರೂ ನಮ್ಮ ಮಕ್ಕಳೆಂದು ಈಗ ಶಿಕ್ಷಕರೆಲ್ಲರೂ ಹತ್ಕೊಂಡು ಆಧಾರದಿಂದ ವಿದ್ಯೆಯನ್ನು ಕಲಿಸುತ್ತಾರೆ. ತಾವು ಓದಬೇಕಾದ್ರೆ ಲೆಟ್ಟಿನ ಬೆಳಕಿದ ಮನೆಯಲ್ಲಿ ಕೂಡ ಶಾಲೆಯಲ್ಲಿ ಕೂಡ ಸ್ಮಾರ್ಟ್ ಕ್ಲಾಸ್ ಅದ, ಚೆನ್ನಾಗಿ ಪಾಠ ಮಾಡುವಂತ ವಿದ್ಯಾವಂತ ಗುರುಗಳಿದ್ದಾರೆ. ತಾವು ಚೆನ್ನಾಗಿ ನಮಗೆ ಅತ್ಯಂತ ಶ್ಲಾಘನೀಯ ವಿಷಯ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಆದ್ರೆ ನಿವೃತ್ತಿ ಆದಂತ ಶಿಕ್ಷಕರನ್ನು ಗುರುತಿಸ್ಬೇಕು. ಗುರುತಿಸಿದ್ರು ಅಂತಂದ್ರೆ ಏನೈತಿ, ಅವ್ರಿಗೂ ಕೂಡ ಅವ್ರ ಜವಾಬ್ದಾರಿ ಕೊಟ್ಟಂಗಾಗತ್ತೆ. ಸಮಾಜದ ಬಗ್ಗೆ ಕಳಕಳಿ, ಸಮಾಜದಲ್ಲಿರುವಂತ ಬಂಧುಗಳು ಅವರನ್ನು ಏನೈತಿ ತಿದ್ದಬೇಕು, ತೀಡಬೇಕು, ಅಥವಾ ಮಕ್ಕಳನ್ನ ಹಿಂದುಳಿದಂತ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅನ್ನುವಂತ ಭಾವನೆ ಅವರಲ್ಲಿ ಜವಾಬ್ದಾರಿ ಕೊಟ್ಟಂಗ. ನೀವು ಹಂಗ ಸನ್ಮಾನ ಮಾಡಿದ್ರೆ ಸನ್ಮಾನ ತಗೊಳೋದಲ್ಲ, ಅದು ಸನ್ಮಾನ ಮಾಡಿದ್ದ ಜವಾಬ್ದಾರಿ ಹೊರಿಸಿದ್ದು ನೀವೆಲ್ಲ ಮಾಡಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನು ಅವ್ರು ತಗೊಂಡಾರ. ಸಂತೋಷಪೂರ್ವ. ಗೌಜನೂರ್ ಮೇಡಮ್ ಅವ್ರು ಹೇಳಿದ್ರು, ಇಷ್ಟು ಮಂದಿ ಕೂಡ್ತಾರ ಅಂದ್ರೆ ನಾನು ಈ ಓನೆ ಹಿರಿಯರು ಆದಂತ ರಾಮಪ್ಪನ ನಡೀಲ್ ಮನಿಯವರನ್ನ, ಯಲ್ಲಪ್ಪನ ಇಟಿ ಅವರನ್ನ, ನಡೀಲ್ ಮನಿಯವರನ್ನ, ಮತ್ತು ಕೌಜನೂರವರನ್ನ, ಮತ್ತು ಇಟಿ ಸರ್ನ್ನ, ಒಂಟಿ ಸರ್ನ್ನ, ಕೌಜು ಮಸ್ಕಿ ಅವರನ್ನ ಎಲ್ಲ ನನ್ಗೇನಪ್ಪ ಅಂತಂದ್ರೆ ತಾವೇ ಒಂದು ಮಾತು ಕೊಡ್ರಿ. ಏನ್ ನಿಮ್ಗೆ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಏನಿಲ್ಲ, ನಿಮ್ಮ ಮಕ್ಕಳನ್ನ ನಾನು ಶಾಲೆಗೆ ಕಳಿಸ್ತೀನಿ ಅಂತ ಒಂದು ಮಾತು ಕೊಡ್ರಿ. ಆ ಮಕ್ಕಳಿಗೆ ಏನಾದ್ರು ತೊಂದರೆ ಆಯ್ತು ಅಂತ ನಾನು ಮುಂದೆ ಕೇಳ್ರಿ. ಇಲ್ಲಿ ಎಷ್ಟು ಮಕ್ಕಳು ನನ್ನ ವಿದ್ಯಾನಗರ ಶಾಲೆಗೆ ಬರ್ತಾವ? ಬರ್ತೀರಿಲ್ಲ? ಫ್ರೀ ಬುಕ್ಸ್ ಕೊಡ್ತಾರೆ, ಮತ್ತೆ ತಟ್ಟಿ ಶೃಂಗಾರ ಕೊಡ್ತಾರೆ. ಆಗಬೇಕು. ಈಗ ಕಲೀಲಾರ್ದ ಹಿರಿಯರ ನಾವು ಹೋದ್ವಿ ಅಂತಂದ್ರೆ ಸಂವಿಧಾನ ಶಿಲ್ಪಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಅವ್ರು ಈ ಸಂವಿಧಾನ ಶಿಲ್ಪಿ ಅವ್ರು ಮಾಡಿದಂತ ಕೆಲಸ ಇನ್ಯಾರು ಮತ್ತೊಬ್ರು ಯಾರು ಮಾಡಿಲ್ಲ ಈ ಭಾರತ ದೇಶದಲ್ಲಿ. ಅದಕ್ಕೆ ಅವ್ರಿಗೆ ನಾವು ಏನೈತಿ ಕೋಟಿ ಕೋಟಿ ನಮನಗಳನ್ನ ಹೇಳಿಕ್ಕೆ ಇಚ್ಛಾ ಪಡ್ತೀನಿ ಅಂತ ಹೇಳಿ ನನಗೊಂದು ಕೊಟ್ಟಂತ ವೇದಿಕೆ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಎಲ್ಲರಿಗೂ ಇಷ್ಟು ವೈಭವದಿಂದ ಜರುಗುತ್ತೈತೆ ಅನ್ನೋದನ್ನ ನಾವು ಕಂಡಿರ್ಲಿಲ್ಲ. ಬಡ ಕುಟುಂಬದಲ್ಲಿ ತಂದೆ ತಾಯಿಗೆ 5ನೇ ಮಗುವಾಗಿ ಜನಿಸಿ ಬಹಳ ಕಷ್ಟ ಅನುಭವಿಸಿದ್ದು ಇವತ್ತಿನ ಕಾಲದ ಮಕ್ಕಳಿಗೆ ಅದು ಇಲ್ಲವೇ ಇಲ್ಲ. ಇದು ಅನುಕೂಲತೆಗಳಿವೆ. ನಾವು 1979ರಲ್ಲಿ ಗುಲ್ಬರ್ಗಾ ಜಿಲ್ಲೆ ಶಾಪುರ್ ತಾಲೂಕಿನ ದೇವರಹಳ್ಳ ಗ್ರಾಮಕ್ಕೆ ಹೋದಾಗ ನಮ್ಮ ಸಂಬಳ ಈ ಹುಡುಗರ ಕಿಶೆದಲ್ಲಿ ಐತಿ. 10 ರೂಪಾಯಿ ಸಂಬಳ. ಹೆಂಗ್ ಬದುಕಬೇಕು? 40ರಿಂದ 800 ಲಾಸ್ಟ್. ಇಂಥ ಒಂದು ಸಂದಿಗ್ಧ ಮಾಡಿದ್ವಿ. ಇವತ್ತಿನ ಕಾಲದಲ್ಲಿ ಅದಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಕೊಟ್ಟದ್ದು ಅವತ್ತಿನ ಕಾಲದ ಶಿಕ್ಷಕರು, ಇವತ್ತಿನ ಕಾಲದ ಶಿಕ್ಷಕರು ಮಕ್ಕಳಿಗೆ ಏನು ದಾನ ಮಾಡ್ತಾರಲ್ಲ ಅದು ಇವತ್ತು ನಿಜವಾಗಿಯೂ ಈಗಾಗಲೇ ರೋಣ ಸರ್ ಹೇಳಿದರು, ನಿಂತ ನೀರಲ್ಲ ಹರಿಯುವ ನೀರು ಶಿಕ್ಷಣ. ಶಿಕ್ಷಕ ಅನ್ನುವ 3 ಅಕ್ಷರ. ಸಿ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ. ಇವು 3 ಯಾರು ಒಳಗೆ ಅಳವಡಿಸಿಕೊಂಡು ಅಂತರಂಗದಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ದಾನ ಮಾಡ್ತಾರೆ, ಅವರು ನಿಜವಾದ ಶಿಕ್ಷಕರಾಗ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಗಜಾನನ ಅನ್ನೋದು ನಮ್ಗೆ ಗೊತ್ತಿದ್ದೆ. ನಿಜವಾಗಿ ಹೇಳ್ಬೇಕಂದ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮನ್ನೆಲ್ಲರನ್ನು ಕರೆಸ್ಬೇಕು. ಈಗ ನಮಗೊಂದು ದೊಡ್ಡ ಜವಾಬ್ದಾರಿ ವಹಿಸ್ಬಿಟ್ರಿ ನೀವು. 2020ರವರೆಗೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನು ಮಾಡಿ ನಿವೃತ್ತಿಯನ್ನು ಹೊಂದಿದ್ದೆ. ನಗರದ ಯುವ ಮಿತ್ರರು ಸಾಕಷ್ಟು ಅವಕಾಶಗಳು ಅದಾವ. ಸರ್ಕಾರ ನಮ್ಮ ಬಸವರಾಜ್ ಮಸ್ಕಿಯವರು, ಮಾರುತಿ ಇಟಿಯವರು ಹೇಳ ಹಾಗೆ ಸರ್ಕಾರ ಇವತ್ತು ಸಾಕಷ್ಟು ಸೌಲಭ್ಯಗಳನ್ನು, ಶಿಕ್ಷಣಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. ಆದ್ರೆ ಅದನ್ನು ಸದುಪಯೋಗ ಮಾಡಿಕೊಂಡು ನಾವು ಉನ್ನತವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಹೋಗತಕ್ಕಂಥ ಪ್ರಾಮಾಣಿಕ ಪ್ರಯತ್ನದ ಕೊರತೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಕಾಣ್ತಾ ಇದೆ ಅನ್ನುವಂಥ ಮಾತು ನನಗೆ ಬಹಳಷ್ಟು ದುಃಖ ಮತ್ತು ಖೇದ ಅನಿಸುತ್ತದೆ. ವಿದ್ಯಾರ್ಥಿಗಳು, ಯುವಕ ಮಿತ್ರರು ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಅಭ್ಯಾಸವನ್ನು ತೊಡಗಿದ್ದ ಇದ್ದರೆ ನಾವು ಕೂಡ ಉನ್ನತ ಮಟ್ಟಕ್ಕೆ ಹೋಗ್ಬೋದಾಗಿತ್ತು. ಹೀಗಾಗಿ ಬಹಳಷ್ಟು SSLC PUCಗೆ ಶಿಕ್ಷಣ ಕುಂಠಿತ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೇಳಿದಾಗ ಬಹಳಷ್ಟು ನನಗೆ ದುಃಖ ಅನಿಸ್ತಾ ಇದೆ. ಆ ಉದ್ದೇಶಕ್ಕಾಗಿ
ನಮ್ಮಲ್ಲಿ ಕೊರತೆ ಏನಂತಂದ್ರೆ ಪಾಲಕರು ಕೂಡ ಮಾರ್ಗದರ್ಶನ ಕೊರತೆಯನ್ನು ಎದ್ದು ಕಾಣ್ತಾ ಇದೆ. ಹೀಗಾಗಿ ತಂದೆ ತಾಯಿಗಳಾದಂಥವರು ತಮ್ಮಲ್ಲಿ ವಿನಂತಿಸಿ ಮಾಡಿಕೊಳ್ತಾ ಇದ್ದೇನೆ, ಮಕ್ಕಳನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನ ಕಲ್ಪಿಸಿಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅವು ಮಕ್ಕಳ ಎಲ್ಲ ಪ್ರತಿಭಾವಂತ ವಿದ್ಯೆ ಇರ್ತಾರೆ, ಆದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ್ದಾದರೆ ಅವರು ಹೈಸ್ಕೂಲ್ ಹಂತದಲ್ಲಿ, ಪ್ರಾಥಮಿಕ ಮತ್ತು ಹೈಸ್ಕೂಲ್ ಹಂತದಲ್ಲಿ ಎರಡು ಹಂತಗಳನ್ನು ದಾಟಿದರೆ ಮುಂದೆ ಕಾಲೇಜ್ ಹಂತದ ಸರಳವಾದಂಥ ರೀತಿಯಲ್ಲಿ ಅವರು ಶಿಕ್ಷಣವನ್ನು ಪೂರೈಕೆ ಮಾಡ್ತಾರೆ, ಉನ್ನತ ದರ್ಜೆಯ ಅಧಿಕಾರಿಗಳಾಗ್ತಾರೆ, ತಮ್ಮ ವ್ಯಕ್ತಿತ್ವವನ್ನು ತಾವು ರೂಪಿಸ್ಕೊಳ್ತಾರೆ, ತಂದೆ ತಾಯಿಗಳ ಕೀರ್ತಿಯನ್ನು ಹೆಚ್ಚಿಸ್ತಾರೆ ಮತ್ತು ಓಣಿಯ ಕೀರ್ತಿಗಳನ್ನು ಹೆಚ್ಚಿಸ್ತಾರೆ. ಪಡ್ಕೊಂಡ್ರೆ ನಿಮಗೆ ಮುಂದಿನ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಹಿಂಗಾಶ್ ಕರ್ಕೊಂಡು ಮಕ್ಕಳದೊಳಗೆ ಪ್ರಶಸ್ತಿನ ಕೊಟ್ಟರು ಸಾವಿತ್ರಿಬಾಯಿ ಫುಲೆ ಸಂಘದಿಂದ. ಖುಷಿ ಪಟ್ಟಿದ್ದಿಲ್ಲ. ತಾಲೂಕು ಮಟ್ಟದಲ್ಲಿನೂ ಕೂಡ ಕೊಟ್ಟರು ನಮ್ಗೆ ಪ್ರಶಸ್ತಿ ಹೋದ ವರ್ಷ. ಅವಾಗೂ ಅಷ್ಟು ಖುಷಿ ಪಟ್ಟಿಲ್ಲ. ಮಾನ್ಯ ನಮ್ಮ ಶಿಕ್ಷಕರ ಸನ್ಮಾನವನ್ನ ಕೂಡ ಸ್ವೀಕಾರ ಮಾಡಿದ್ವಿ. ಜನರು, ನನ್ನ ಸಮಾಜದವರು ನಮ್ಮನ್ನೆಲ್ಲರನ್ನೂ ಕರೆದು ಈ ರೀತಿಯಲ್ಲಿ ಏನು ಸನ್ಮಾನ ಮಾಡ್ತಾರಲ್ಲ, ಇದೊಂದು ನಮ್ಮ ಭಾಗ್ಯ ಅಂತ ಹೇಳಿ. ಮದುವೆ ಮುಂಜೆ ಅದಾವು, ಅಲ್ಲಿ ಯಾರು ಹೊಂಟ್ರ ಅಂದ್ರೆ ಅವ್ರ ಜೊತೆ ಹೋಗಿ ಬರ್ತಿದ್ವಿ. ಯಾಕ ಇಷ್ಟು ಹೊಟ್ಟೆ ಪಾಡಿಯಾಗಿ ಮಾಡುವಂಥ ಕೆಲಸ. ಅವಾಗ ಎಲ್ಲ ತಂದೆ ತಾಯಿಗಳು ಇದ್ರೂ ಕೂಡ ಅವ್ರೇನು ಶಿಕ್ಷಣವನ್ನು ಪಡೆದಿದ್ದಿಲ್ಲ. ಅವರು ನಮ್ಮವ್ ಇದ್ಲು, ಆಕೆಗೆ ಓದಾಕ ಬರ್ಯಾಕ ಬರ್ತಿದ್ದಿಲ್ಲ. ಶಾಲೆಗೆ ಹೋಗಿ ಬಂದಿಂದ ನೀ ಏನು ಬರ್ದಿ, ಏನು ಓದಿ, ಏನು ಹೇಳ್ಯಾರ ಅಂತ ಹೇಳಕ್ಕೆ ಯಾರದ ಇಲ್ಲ. ಏನು ಹೇಳ್ಯಾರ ನಮ್ಮ ಅಮ್ಮ ಇದ್ಲು ಹೋಗ್ಬಿಟ್ಟು. ಅವಾಗ ಎಲ್ಲರ ಮನೆಯಲ್ಲಿ ಬರೀ ಚಿಮಣ ಇಟ್ಕೊಂಡು ಆ ಚಿಮಣದ ಬೆಳಕಿನೊಳಗೆ ಕಣ್ಣು ಕಾಣಲಾರ್ದ್ರ ಗತೆ ಡೊಗ್ಗಿ ಓದ್ತಿದ್ವಿ ಬರ್ತೀವಿ. ಆದ್ರೆ ಈಗ ಸಾಕಷ್ಟು ಸೌಲಭ್ಯಗಳದಾವು. ಮತ್ತೆ ನಮ್ಮ ಮನೆಯಲ್ಲಿ ಏನೈತಿ ತರನಾಗಿ ನಮ್ಗೆ ಸಹಾಯ ಸಹಕಾರವನ್ನು ಕೊಡ್ತಾರೆ. ನಿಮ್ಮ ಮನ್ಯಾಗ ನಿವೃತ್ತರಾಗಿರೋದ್ರಿಂದ ನಮ್ಮ ಅಂಬೇಡ್ಕರ್ ಜೈ ಭೀಮ್ ಯುವಕ ಸಂಘದ ವತಿಯಿಂದ ಅವರಿಗೆ ಇಲ್ಲಿ